ಅವ್ರಿಗೆ ಅಪೋಸಿಟಾಗೆ ಮಾಡಬೇಕು ಅಂತ ಅನ್ನಿಸ್ತು. ವೈಲ್ಡ್ ಎನಿಮಲ್ಸ್ ಇದೆ, ಅಲೋ ಮಾಡಲ್ಲ ಅಂತ ಹೇಳಿ. ನೋಟ್ ಡೌನ್ ದ ನೇಮ್, ನಹಾರ್ ರಿಟ್ರೀಟ್ ಆ್ಯಂಡ್ ಸ್ಪಾ. ಅವರೇ ಇದು ವರ್ಕೇ ಆಗ್ತಾ ಇಲ್ಲ, ಆದ್ರೂ ಇಲ್ಲಿ ಇಟ್ಬಿಟ್ಟು ಶೋಕಿಗೆ ಇಟ್ಬಿಟ್ಟು ಕೂತಿದ್ದಾರೆ. Am I cute? Yes, I'm cute. Full. Yeah. Full. Beautiful. Chaiya, 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 chala chaiya, chaiya. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಫೈನಲಿ ಇಟ್ಸ್ ಅ ಸೆಕೆಂಡ್ ಡೇ. ಬೆಳಗ್ಗೆ ಎದ್ದ ತಕ್ಷಣ ನಾನು ತುಂಬ ಫಾಗ್ ಇರುತ್ತೆ, ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಅಷ್ಟೊಂದೇನು ಫಾಗ್ ಇರಲಿಲ್ಲ, ಏನೂ ಇಲ್ಲ. ತುಂಬ ಕೂಲಾಗಿ ಪೀಸಾಗಿತ್ತು. ಆ್ಯಂಡ್ ನಾನು ಅಂದ್ಕೊಂಡಷ್ಟು ಚಳಿ ಮಾತ್ರ ಇಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್. ನಾನು ಹೊರಗಡೆ ಬಂದ ತಕ್ಷಣ ಹೆವಿ ಖುಷಿ ಆಗೋಯ್ತು. ಸೊ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ರೆಸ್ಟೋರೆಂಟ್ಗೆ ಹೋದೆ ಕೆಳಗಡೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ವಾ, ಸೊ ಹಾಸ್ಪಿಟಾಲಿಟಿ ಆ್ಯಂಡ್ ಫುಡ್ ಎವ್ರಿಥಿಂಗ್ ವಾಸ್ ಲೈಕ್ ರಿಯಲಿ ಬ್ಯಾಡ್. ನಾನು ಈ ಸರಿ ಚೂಸ್ ಮಾಡ್ಕೊಂಡಿರೋ ಪ್ಲೇಸ್ ತುಂಬ ಕೆಟ್ಟದಾಗಿತ್ತು. ರೆಸಾರ್ಟ್ ನಿಜವಾಗ್ಲೂ ಇಟ್ಸ್ ನಾಟ್ ವರ್ತ್ ಫಾರ್ ಮನಿ. ಇಡ್ಲಿ ಮತ್ತು ಕೆಲವೊಂದು ಪೊಂಗಲ್ ಏನೋ ಇತ್ತು, ಅದು ಬಿಟ್ಟರೆ ಒಂದು ಪಪಾಯ ಫ್ರೂಟ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನೂ ಇರಲಿಲ್ಲ ತಿನ್ನೋಕ್ಕೆ. ಆ್ಯಂಡ್ ಬ್ರೆಡ್ ಜಾಮ್ ಕೂಡ ಇತ್ತು. ಹಾಗೆ ನೀರು ಕೂಡ ಕೊಡೋದಕ್ಕೆ ಆನ್ ರಿಕ್ವೆಸ್ಟ್ ನಾವು ಟೇಬಲ್ ಮೇಲೆ ಮಗ್ ಕೊಡ್ತೀವಿ ಅನ್ನೋ ಥರ ಮಾತಾಡಿದ್ರು. ನನಗೆ ಹೆವಿ ಬೇಜಾರಾಗೋಯಿತು. ಬಟ್ ಸ್ಟಿಲ್ ತಿನ್ನಲೇಬೇಕಿತ್ತು. ಸೊ ಹಾಗಾಗಿ ತಿಂದ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಕಾಫಿ ಮತ್ತು ತೊಗೊಂಡು ಕಾಫಿ ಕೂಡ ಕುಡ್ಕೊಂಡೆ. ಓವರ್ ಆಲ್ ನನಗೆ ಇಷ್ಟನೇ ಆಗಲಿಲ್ಲ ಬ್ರೇಕ್ಫಾಸ್ಟ್. ಬಟ್ ಆಪ್ಷನ್ ಇಲ್ಲದೆ ನಾನು ತಿನ್ಬೇಕಾಗಿ ಬಂತು. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹೋಗಬೇಕು. ಲುಕ್ ಎಟ್ ದಿಸ್ ಗೈಸ್, ಇದು ವರ್ಕೇ ಆಗ್ತಾ ಇಲ್ಲ, ಆದ್ರೂ ಇಲ್ಲಿ ಇಟ್ಬಿಟ್ಟು ಶೋಕಿಗೆ ಇಟ್ಬಿಟ್ಟು ಕೂತಿದ್ದಾರೆ. ಯಪ್ಪ, ಸಖತ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಟ್ರಸ್ಟ್ ಮೀ, ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಯಾರು ತಾನೆ ಇಷ್ಟೊಂದು ವರ್ಸ್ಟ್ ಸರ್ವಿಸ್ ಕೊಡೋಕ್ಕೆ ಸಾಧ್ಯ? ಎಸ್, ದ್ಯಾಟ್ ಈಸ್ ಪಾಸಿಬಲ್ ಓನ್ಲಿ ಫ್ರಮ್ ನಹಾರ್ ರಿಟ್ರೀಟ್ ಆ್ಯಂಡ್ ಸ್ಪಾ. ನೋಟ್ ಡೌನ್ ದ ನೇಮ್, ನಹಾರ್ ರಿಟ್ರೀಟ್ ಆ್ಯಂಡ್ ಸ್ಪಾ. ಅವರೇ ಮಾತ್ರ ವರ್ಸ್ಟ್ ಆಗಿರೋ ಸರ್ವಿಸ್ ಕೊಡೋಕ್ಕೆ ಸಾಧ್ಯ. ಯಾ, ಹೇರ್ ಡ್ರೈಯರ್ ಇಲ್ಲ, ಒಳ್ಳೆ ಫುಡ್ ಇಲ್ಲ, ಟಿವಿಯಲ್ಲಿ ಚಾನೆಲ್ಸ್ ಇಲ್ಲ, ಏನೂ ಇಲ್ಲ. ಸೊ ಏರ್ ಡ್ರೈಯರೇ ಇರಲಿಲ್ಲ. ಸೊ ಹಾಗಾಗಿ ನನ್ನ ಕೂದಲೋಡಿ ಹಾಗೆ ವೆಟ್ಟಿದೆ, ಹಾಗೆ ಹೋಗ್ತಾ ಇದ್ದೀನಿ. ಸೊ ನಾವು ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಸಮ್ ಸೈಟ್ ಸೀಯಿಂಗ್. ಬಸ್ ಏನಾದರೂ ಒಳ್ಳೆ ಪ್ಲೇಸಸ್ ಇದ್ದರೆ ನೋಡ್ಕೊಂಡು ಬರೋಣ ಅಂತ. ಯಾ, ದ್ಯಾಟ್ಸ್ ಇಟ್. That's it. Am I cute? Yes, I'm cute. ಕ್ಯಾಥರಿನ್ ಫಾಲ್ಸ್ ನೋಡೋಣ ಅಂತ ಬಂದಿದ್ದೆ. ಬಟ್ ಅಲ್ಲೇನೋ ವೈಲ್ಡ್ ಎನಿಮಲ್ಸ್ ಇದೆ, ಅಲೋ ಮಾಡಲ್ಲ ಅಂತ ಹೇಳಿದ್ರು. ಇನ್ನು ಜಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ, ಅಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಬಟ್ ಫಾಲ್ಸ್ ನೋಡಬೇಕಿತ್ತು. ಅಯ್ಯೋ, ತುಂಬ ಕಷ್ಟ ಆಗ್ತಿದೆ. I'll show you guys. This is what it is ಇವಾಗ. ಚಾಕ್ಲೇಟ್ ಫ್ಲೇವರ್ ಆಗ್ತಿದೆ. Such a beautiful place, guys. I'm loving it. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕ್ಲೌಡೆಲ್ಲ ಇರೋ ಥರ ಇದೆ.
ಸಖತ್ ಇಷ್ಟ ಆಯಿತು ನನಗೆ ಈ ಪ್ಲೇಸ್. ಅಲ್ಲಿ ಕೆಲವೊಂದು ಡ್ರೆಸ್ಸಸ್ ಎಲ್ಲ ಕೊಟ್ಟಿದ್ರು, ತೋರಿಸ್ತೀನಿ ನಿಮಗೆ. ಈ ಥರ ಡ್ರೆಸ್ಸಸ್ ಹಾಕ್ಕೊಂಡೆಲ್ಲ ಮಾಡಬೇಕು ಅಂತ, ಬಟ್ ನನಗೆ ಇವಾಗ ನಿಜ ಪೇಷನ್ಸ್ ಇಲ್ಲ. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಸೊ ಗುಡ್. ಲುಕ್ ಅಟ್ ದಿಸ್. ಆ್ಯಂಡ್ ನನಗೆ ಕ್ಲೌಡಲ್ಲೇ ಇದ್ದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ. ಆ್ಯಂಡ್ ಜಸ್ಟ್ ಸಿ ದಿಸ್, ಕಂಪ್ಲೀಟ್ಲಿ ಕ್ಲೌಡ್, ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫಾಗಿಂದ ತುಂಬ್ಕೊಂಡ್ಬಿಟ್ಟಿದೆ. ಇಟ್ಸ್ ಸೋ ಗುಡ್, ಇಟ್ಸ್ ರಿಯಲಿ ಗುಡ್. ಎಸ್, ಇಟ್ ಈಸ್ ಗುಡ್. ನಾನು ಬಂದಮೇಲೆ ಇನ್ನೂ ಬ್ಯೂಟಿಫುಲ್ ಆಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು. ದಿಸ್ ಪ್ಲೇಸ್ ಇಸ್ ರಿಯಲಿ ನೈಸ್. ಆ್ಯಂಡ್ ಇನ್ನೊಂದು ಏನಾಯಿತು ಅಂತಂದರೆ, ವಿ ವಾಂಟೆಡ್ ಟು ಗೋ ಟು ಸಮ್ ಡಾಲ್ಫಿನ್ ಪಾಯಿಂಟ್ ಹೋಗಬೇಕಿತ್ತು. ಬಟ್ ದೇರ್ ಆರ್ ಲಾಟ್ ಆಫ್ ಟ್ರಾಫಿಕ್, ತುಂಬ ವೆಹಿಕಲ್ಸ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ, ಡ್ರೈವರ್ ಬೇಡ ಅಂತ ಹೇಳಿಬಿಟ್ರು. ಸೊ ಯಾ, ದಿಸ್ ಇಸ್ ಬ್ಯೂಟಿಫುಲ್, ಫುಲ್, ಯಾ, ಫುಲ್ ಬ್ಯೂಟಿಫುಲ್. ಲುಕ್ ಅಟ್ ದಿಸ್. ಎಸ್, ಸಖತ್ತಾಗಿದೆ ಗೈಸ್. ಸೊ ಡಾಲ್ಫಿನ್ ವ್ಯೂ ಪಾಯಿಂಟ್ಗೆ ಹೋಗೋದು ಬಿಟ್ಬಿಟ್ಟು, ಸೊ ದೆನ್ ವಿ ಸ್ಟಾಪ್ಡ್ ಹಿಯರ್ ಓನ್ಲಿ. ಸೊ ಡ್ರೈವರ್ ಬೇಡ ಮೇಡಮ್, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ ಅಂತ ಹೇಳಿದ್ರು. ಸೊ ದೆನ್ ಐ ವಾಸ್ ಲೈಕ್, ಐ ವಿಲ್ ಶೋ ಯು ಗೈಸ್ ಎಷ್ಟು ಟ್ರಾಫಿಕ್ ಇದೆ ಅಂತ. ತುಂಬ ವೆಹಿಕಲ್ಸ್ ಎಲ್ಲ ಇದಾಗ್ಬಿಟ್ಟಿದೆ. ಐ ವಿಲ್ ಶೋ. ಲುಕ್ ಎಟ್ ದಿಸ್, ಕಂಪ್ಲೀಟ್ಲಿ ಟ್ರಾಫಿಕ್, ಹೋಗೋಕ್ಕೆ ಜಾಗನೇ ಇಲ್ಲ, ಆ ಥರ ಆಗೋಗ್ಬಿಟ್ರು. ಯಾ, ನೇಚರ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ರಿಲ್ಯಾಕ್ಸ್ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಸೊ ಫೈನಲಿ ಐ ಆಮ್ ಇನ್ ಲವ್ ಡೇಲ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಮಿಳ್ ಮೂವೀಸ್ ಎಲ್ಲ ಇಲ್ಲಿ ಶೂಟ್ ಆಗಿರೋದು. ಸಖತ್ತಾಗಿದೆ ಮಾತ್ರ. ನಿಜ, ಯಾರಾದರೂ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಂಗೆ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ತುಂಬ ಫೇಮಸ್ ಸಾಂಗ್ ಅಂತಂದರೆ ಯಾವ್ದು ಹೇಳ್ತಾರೆ, ಚಲ ಚಯ್ಯ ಚಯ್ಯ ಸಾಂಗ್ ಇದೆ ಅಲ್ವಾ? ಚಯ್ಯ 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 ಜಯ್ಯ ಚಲ ಚಯ್ಯ ಚಯ್ಯ. गुलपोश कभी इतराए कहीं महके तो नजर आ जाए कहीं ಜಯ್ಯ ಜಯ್ಯ, ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದಂತೆ. ಸೊ ದಿಸ್ ಇಸ್ ರಿಯಲಿ ನೈಸ್. ಐ ವಿಲ್ ಶೋ ಯು ಗೈಸ್. ಸಖತ್ತಿದೆ. ಸಿ ದಿಸ್, ಕಾಡಿನ ಮಧ್ಯದಲ್ಲಿ ಒಂದು ಟ್ರೈನ್ ಹೋಗೋ ಥರನೇ ಇದೆ. ಸೊ ನನಗೆ ಇವಾಗ ಅನ್ನಿಸ್ತಾಯಿತು, ನಾನು ಒಳ್ಳೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಿದ್ದರೆ ಸಖತ್ತಾಗಿ ಫೋಟೋಶೂಟ್ ಎಲ್ಲ ಮಾಡ್ಬೋದಿತ್ತು ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿ ದಿಸ್, ಇಲ್ಲಿ ನೋಡಿ, ಸೂಪರ್ ಗುಡ್, ತುಂಬ ಚೆಂದ ಉಂಟು ಇಲ್ಲಿ. ಯಾ, ಯು ವಿಲ್ ಬಿಲೀವ್ ಆರ್ ನಾಟ್, ಏನು ಅಂದರೆ ಏನು ಮಣ್ಣಂಗಟ್ಟಿನೂ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಲಿಟ್ರಲಿ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಚಳಿ ಇದೆ ಅಂತಂದರೆ ಅಷ್ಟೊಂದೇನು ಚಳಿ ಇಲ್ಲ, ಬಟ್ ಫುಲ್ ಲೈಟ್ಸ್ ಎಲ್ಲೂ ದೂರದಲ್ಲೂ ಎಲ್ಲೂ ಒಂದು ಲೈಟ್ಸು ಕಾಣಿಸ್ತಾರೆ. ಇದ್ರೆ ಏನಾದರೂ ನಾನು ಬಿದ್ದುಬಿಟ್ರೆ ಬೀಳ್ತಾ ಇದ್ದೀನಿ ಅಂತಲೂ ಯಾರಿಗೂ ಕಾಣಿಸಲ್ಲ ಅಂತ ಅನಿಸುತ್ತೆ. ಯಪ್ಪ ದೇವ್ರೇ, ಹೆಂಗಿರ್ತಾರೋ ಇಲ್ಲಿ ಜನ ಥರ ಗೊತ್ತಾಗಲ್ಲ. ಅದರಲ್ಲೂ ಒಂದು 2-3 ಕಾರ್ ಹೋಗ್ತಾ ಇದೆ, ಎತ್ತಿನ ಬಂಡೆ ಹೋದಂಗೆ ಹೋಗ್ತಾ ಇದೆ, ಅಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ. ದೂರದಲ್ಲಿ ಏನೂ ಕಾಣಿಸ್ತಿಲ್ಲ ಅಂದೆ ಅಲ್ವಾ? ಅಂದರೂ ಸ್ವಲ್ಪ ಸ್ವಲ್ಪ ಕಾಣಿಸ್ತು ಅಷ್ಟೇ. ಟುಡೇ ಇಟ್ ವಾಸ್ ರಿಯಲಿ ನೈಸ್ ಡೇ. ನಾನು ಇವತ್ತು ಆ್ಯಕ್ಚುಲಿ ತುಂಬ ಪ್ಲೇಸಸ್ಗೆ ಹೋಗಿದ್ದೆ. ಏನೇನೇನೋ ಅಂದ್ಕೊಂಡೆ, ಏನೇನೇನೋ ಆಯಿತು, ಬಟ್ ಏನೇನೇನೋ ನೋಡ್ಕೊಂಡು ಬಂದೆ. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ಗುಡ್. ಆ್ಯಂಡ್ ಬರಬೇಕಾದ್ರೆ ನಾನು ಅಂದ್ಕೊಂಡಿದ್ದು ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆಯಿಂದ ಏನೂ ಚಳಿ ಇರಲಿಲ್ಲ. ಇವಾಗ ಆಲ್ ಆಫ್ ಸಡನ್ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆದ ತಕ್ಷಣ ತುಂಬ ಅಂದರೆ ತುಂಬ ಚಳಿ ಆಗ್ತಿದೆ. ನನಗೆ ಯಾಕೋ ನನ್ನ ನೋಸೇ ಬ್ಲಾಕ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ.
ಬರ್ತಾನೆ ಇಲ್ಲ. ತುಂಬ ಅಂದರೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಆಗಿಲ್ಲ ಬರೋ ಥರ ಇದೆ. ನಾನೇನು ಮಾತಾಡ್ತಿದ್ದೀನಿ. ಓಕೆ. ಕೋಲ್ಡ್ ಬರೋ ಥರ ಇದೆ. ಅದಕ್ಕೆ ಇವಾಗಲೇ ಏನಾದರೂ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ರೆ ನಾಳೆ ಜರ್ನಿ ಈಸಿ ಆಗುತ್ತೆ. ಆ್ಯಂಡ್ ನಾಳೆ ನಂದು ಚೆಕ್ಔಟ್ ಮಾಡಿಬಿಟ್ಟು ಇನ್ನೇನು ಊರಿಗೆ ನಾನು ಹೋಗಬೇಕು. ಆಮೇಲೆ ಎಂತ ಹೇಳಬೇಕು, ಇಲ್ಲೇನು ಗೊತ್ತಾ, ನಾನಿರೋ ರೆಸಾರ್ಟಲ್ಲಿ ಹೊರಗಡೆಯಿಂದ ಫುಡ್ ತರೋ ಹಾಗಿಲ್ಲ. ಬಟ್ ಸ್ಟಿಲ್ ನನಗೆ ಈ ರೆಸಾರ್ಟ್ ಇಷ್ಟ ಆಗದೆ ಇರೋ ಕಾರಣ ನನಗೇನಾದರೂ ಒಂದು ಅವ್ರಿಗೆ ಅಪೋಸಿಟಾಗೆ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೊರಗಡೆಯಿಂದನೇ ಒಂದು ಫ್ರೈಡ್ ರೈಸ್ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೀನಿ. ನಾನು ಇವ್ರಿಗೇನೂ ಆರ್ಡ್ರ್ ಕೊಡೋಲ್ಲ ಇವತ್ತು, ಇಲ್ಲೇ ತಿನ್ಕೊಂಡ್ಬಿಡ್ತೀನಿ. ಅದು ಒಂದು ಗೈಸ್ ಅಷ್ಟೇ ಅನಿಸುತ್ತೆ. ಆಮೇಲೆ ಏನು ಮಾಡಿದೆ ನಾನಿವತ್ತು ಅಷ್ಟೇ. ಫುಲ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನನಗೆ ಫುಲ್ ಒಂಥರ ತಲೆನೋವು ಬರ್ತಾಯಿತ್ತು, ಫುಲ್ ತಲೆ ತಿರುಗೋ ಥರ ಆಗ್ತಾಯಿತ್ತು. ಹಂಗಾಗಿ ನಾನು ಒಂಥರ ಪೇಷಂಟ್ ಥರನೇ ಆಗೋಗ್ಬಿಟ್ಟಿದೆ. ಬಟ್ ಎಲ್ಲಾದರೂ ಇಳಿಸಿದ ತಕ್ಷಣ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಹತ್ರ ನಮ್ಮ ಡ್ರೈವರ್ ಇಳಿಸಿದ ತಕ್ಷಣ ನಂಗೆ ಫುಲ್ ಖುಷಿ ಆಗ್ಬಿಡೋದು. ಫೋಟೋಸ್ ತೊಗೋಬೋದು, ವೀಡಿಯೋಸ್ ತೊಗೋಬೋದು ಅಂತ ಖುಷಿ ಆಗ್ಬಿಡ್ತಾಯಿತ್ತು ನನಗೆ. ಸೊ ಇವಾಗ ಬರಬೇಕಾದ್ರೆ ಒಂದು ಚಿಕ್ಕ ಕಪ್ ಕೇಕ್ ತೊಗೊಂಡು ಹಾಗೆ ಒಂದು ಸ್ವಲ್ಪ ವೆಜ್ ಫ್ರೈಡ್ ರೈಸ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಇವಾಗ ಬಂದೆ. ಆ್ಯಂಡ್ ಇವಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹೊತ್ತು ಹಾಗೆ ಇಲ್ಲಿ ಓಡಾಡ್ಬಿಟ್ಟು ರೆಸಾರ್ಟಲ್ಲೇ ಏನೇನು ಮಲ್ಕೋಬೇಕು. ಬಿಕಾಸ್ ನಾಳೆ ನಾನು ಮತ್ತೆ ರಿಟರ್ನ್ ಹೋಗಬೇಕು. ಅಷ್ಟೇ, ತುಂಬ ಮಾತಾಡ್ಬಿಟ್ಟೆ ಇವಾಗ. ಏನೇನಾದರೂ ಇತ್ತು ಮಧ್ಯದಲ್ಲಿ ಅಪ್ಡೇಟು ಅಂತಂದರೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಎಲ್ಲರಿಗೂ ಶುಭರಾತ್ರಿ. ನಿಮ್ಮ ಒಂದು ನಿದ್ದೆ ಚೆನ್ನಾಗಿರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ನನ್ನ ನಿದ್ದೆನೂ ಚೆನ್ನಾಗಿರಲಿ ಅಂತ ನೀವು ದೇವ್ರ ಹತ್ರನ ಕೇಳ್ಕೊಳ್ಳಿ. ಓಕೆ, ಸಿ ಯು, ಟಾಟಾ, ಬಾಯ್, ನಾಳೆ ಸಿಗುವ. ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಬಂದೆ, ನೋಡಿದ್ರೇ ಫುಲ್ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಫುಲ್ ಕ್ಲೌಡ್ಸಿಂದ ತುಂಬ್ಕೊಂಬಿಟ್ಟಿತ್ತು ಎಲ್ಲನೂ. ಬಟ್ ನನಗೆ ಇವತ್ತು ಎಟ್ ಎನಿ ಕಾಸ್ಟ್ ನಾವು ಚೆಕ್ಔಟ್ ಆಗಲೇಬೇಕಿತ್ತು ಆ್ಯಂಡ್ ಹೊರಡಲೇಬೇಕಿತ್ತು. ಸೊ ಹಾಗಾಗಿ ಲೆಟ್ ಸಿ ಅನ್ನೋ ಥರ ಹೊರಟ್ವಿ. ಬಟ್ ಮಧ್ಯದಲ್ಲಿ ಸ್ವಲ್ಪ ಕ್ಲೌಡ್ಸ್ ಮೂವ್ ಆಗ್ತಾ ಇತ್ತು. ಬಟ್ ಕೆಲವೊಂದು ಕಡೆ ಲಿಟ್ರಲಿ ಏನೂ ವಿಸಿಬಿಲಿಟಿ ಇರ್ತಾ ಇರಲಿಲ್ಲ. ಸ್ವಲ್ಪ ಭಯದಲ್ಲೇ ನಾನು ಸ್ಟಾರ್ಟ್ ಆಗಿದ್ದು ಅಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಆಲ್ರೆಡಿ ನಾನು ಹೊರಟಿದ್ದೀನಿ ಊರಿಗೆ. ಸೊ ಫುಲ್ ಕ್ಲೌಡ್ಸ್ ಇದಾಗ್ಬಿಟ್ಟಿದೆ, ದಾರಿನೇ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೇ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಐ ವಾಸ್ ಇನ್ ಅ ಹರಿ. ಸೊ ಪ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಎಸ್ ಗಾಯ್ಸ್, ಇನ್ ಮೇ ಬಿ ಕಪಲ್ ಆಫ್ ಅವರ್ಸ್ ವಿ ವಿಲ್ ರೀಚ್ ಬ್ಯಾಂಗ್ಳೂರ್. ಕಪಲ್ ಆಫ್ ಅವರ್ಸ್ ಅಲ್ಲ, 6 to 7 hours ಮಿನಿಮಮ್ ಆಗುತ್ತೆ. ಬಿಕಾಸ್ ಈ ಕ್ಲೌಡ್ಸ್ ಇರೋದು ನೋಡಿದ್ರೆ ಸ್ಪೀಡ್ನ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ಸಿ ಯು ಗೈಸ್ ಇನ್ ಬ್ಯಾಂಗ್ಳೂರ್. ಸೊ ಹೋಗಬೇಕಾದ್ರೆ ನಾವು ಸ್ವಲ್ಪ ರೂಟನ್ನು ಚೇಂಜ್ ಮಾಡಿದ್ವಿ. ಬಿಕಾಸ್ ಅದರಲ್ಲೆಲ್ಲ ತುಂಬ ಹೇರ್ ಪಿನ್ ಟರ್ನ್ಸ್ ಎಲ್ಲ ಇರ್ತಾಯಿತ್ತು. ಸೊ ಹಾಗಾಗಿ ನಾವು ಲಾಂಗ್ ರೂಟ್ನ ತೊಗೊಂಡ್ವಿ. ಬಟ್ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬ ಶೂಟಿಂಗ್ ಸ್ಪಾಟ್ಸ್ ಎಲ್ಲ ಇತ್ತು. ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಮತ್ತು ರೀಚ್ ಆಗೋಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಯಾವ ಕಡೆನೂ ನಿಲ್ಲಿಸ್ಲೇ ಇಲ್ಲ. ಡೈರೆಕ್ಟಾಗಿ ನಾವು ಹೊರಟ್ಬಿಟ್ವಿ. ಸೊ ಮಧ್ಯದಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಇನ್ನೇನು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ವಿ. ಎಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಕೂಡ ಮಾಡಲಿಲ್ಲ. ಬಿಕಾಸ್ ಬೇಗನೆ ಮನೆ ರೀಚ್ ಆಗಬೇಕಾಗಿತ್ತು. ಸೊ ಗೈಸ್, ಹಲೋ ಗೈಸ್, ಫೈನಲಿ ಐ ಆಮ್ ಬ್ಯಾಕ್. ಮನೆಗೆ ಬಂದುಬಿಟ್ಟೆ. ಸೊ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ಕೋಲ್ಡ್ ಆಗಿಲ್ಲ. ಬಿಕಾಸ್ ಅಲ್ಲಿರೋ ವೆದರ್ಗೆ ನಾನು ಅಂದ್ಕೊಂಡಿದ್ದೆ ಪಕ್ಕಾ ಕೋಲ್ಡ್ ಆಗುತ್ತೆ ನನಗೆ ಅಂತ. ಬಟ್ ನಿಜ ಹೇಳಬೇಕು ಅಂತಂದರೆ ತುಂಬ ಸುಸ್ತಿದೆ. ಹೆಂಗಂದರೆ ಮನೆಗೆ ಬಂದ ತಕ್ಷಣವೇ ಒಂಥರ ತಲೆಯೆಲ್ಲ ಹಿಂಗೆ ಆಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಬಿಕಾಸ್ ಅಲ್ಲಿ ಘಾಟ್ ಸೆಕ್ಷನ್ ಎಲ್ಲ ಹೋಗಿರೋದ್ರಿಂದ. ಬಟ್ ಎನಿವೇಸ್ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಓನ್ಲಿ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಆ ರೆಸಾರ್ಟ್. ನಿಜ ಏನೂ ಸರ್ವಿಸ್ ಚೆನ್ನಾಗಿರಲಿಲ್ಲ. ಐ ಡಿಡ್ ಅ ಬಿಗ್ ಮಿಸ್ಟೇಕ್ ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಫಾರ್ ಮನಿ. ಐ ಪೇಡ್ ಸೋ ಮಚ್ ಆ್ಯಕ್ಚುಲಿ. ಬಿಕಾಸ್ ಸ್ವಲ್ಪ ಚೆನ್ನಾಗಿರಲಿ ಸ್ಟೇ ಅಂತ ಅಂದ್ಕೊಂಡು ನಾನು ಪೇ ಮಾಡಿದ್ದೆ. ಇಟ್ಸ್ ನಾಟ್ ವರ್ತ್.
ಬಟ್ ಇಟ್ಸ್ ಓಕೆ ಎನಿವೇಸ್ ಹೋದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಮಾಡಬೇಕು ಅದಂತಂದರೆ ಇದು ತುಂಬ ಕಷ್ಟ ಆಗುತ್ತೆ. ಎಷ್ಟೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಆ ವೆದರ್ನ ಎಂಜಾಯ್ ಮಾಡೋದ್ರಲ್ಲೇ ಇದ್ದೆ. ನನಗೆ ತುಂಬ ಇನ್ನೂ ಕೆಲವೊಂದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ವಾಟ್ ಎವರ್ ಇಟ್ಸ್ ಪಾಸಿಬಲ್ ಐ ಕ್ಯಾಪ್ಚರ್ಡ್ ಇಟ್. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೇನು ಅಷ್ಟೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಒಂದಿಬ್ಬರು 3 ಜನ ಇದ್ದರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಒಂದು ಕನ್ವರ್ಸೇಷನ್ ಬೇರೆ ಥರ ಇರುತ್ತೆ. ಬಟ್ ಇಲ್ಲಿ ನಾನು ಒಬ್ಬಳೇ ಆಗಿರೋದ್ರಿಂದ ನಾನು ಒಬ್ಬಳೇ ವಿಡಿಯೋ ನೋಡ್ಕೊಂಡು ಮಾತಾಡೋದು ತೋರಿಸೋದೇ ಆಗೋಯ್ತು. ಬಟ್ ಐ ಆಮ್ ಶ್ಯೂರ್ ದ್ಯಾಟ್ ನಿಮಗೆ ಎಲ್ಲೆಲ್ಲಿ ಹೋಗಬೇಕು ಏನು ಅಂತಂತಾದರೂ ಗೊತ್ತಾಗುತ್ತೆ ಈ ವಿಡಿಯೋ ಎಲ್ಲ ನೋಡಿದ್ರೆ. ಸೊ ಗೈಸ್, ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗೋಗ್ಬಿಡ್ತು, 6:30 ಆಗೋಗ್ಬಿಟ್ಟಿತ್ತು. ಹಂಗೆ ಬಂದು ಸ್ವಲ್ಪ ಕುಕ್ ಮಾಡಿಬಿಟ್ಟು, ನಮ್ಮ ತಮ್ಮ 3 ದಿನದಿಂದ ಪಾಪ ಮನೆ ಊಟನೇ ಮಾಡಿರಲಿಲ್ಲ, ಎಲ್ಲ ಹೊರಗಡೆ ಊಟ ಮಾಡ್ತಾಯಿದ್ದಂತೆ. ಹಾಗಾಗಿ ಸ್ವಲ್ಪ ಕುಕ್ ಮಾಡಿಬಿಟ್ಟು ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡೆ. ನಾವು ಐ ರಿಯಲಿ ವಾಂಟ್ ಟು ಗೋ ಫಾರ್ ಅ ಬೆಡ್. ಮಲ್ಕೊಂಡು ಆದಷ್ಟು ಬೇಗ ನಾನು ಈ ವಿಡಿಯೋ ನಿಮಗೆ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ವೀಡಿಯೋಸ್ ಎಡಿಟ್ ಮಾಡೋದಿದೆ. ನಿಜ ನಾನು ಯಾವುದೂ ವೀಡಿಯೋಸ್ ಎಡಿಟ್ ಮಾಡಿಲ್ಲ. ಇವಾಗ ನಮ್ಮ ಆಫೀಸಲ್ಲಿ ಫರ್ಲೋ ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಇದೆ. ಐ ಥಿಂಕ್ ಈ ವೀಕೆಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಎಡಿಟ್ ಮಾಡಿ ನಿಮಗೆ ಪೋಸ್ಟ್ ಮಾಡಿಬಿಡ್ತೀನಿ. ದ್ಯಾಟ್ಸ್ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಆ್ಯಕ್ಚುಲಿ. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ದಿನದಿಂದ ನಾನು ಯಾವುದೂ ವೀಡಿಯೋಸ್ ಹಾಕಿಲ್ಲ, ತುಂಬ ದಿನಗಳಾದಮೇಲೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್ ಆ್ಯಂಡ್ ಲವ್ ಇಟ್. ಆ್ಯಂಡ್ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಹ್ಯಾವ್ ಅ ಗುಡ್ ನೈಟ್.